ನಾನ್ ಮಾಡ್ತೀನಿ ಗೆಲಿ ತೋರಿಸ್ತೀನಿ ರಾಜಕೀಯ ಗಲಿ ಬಿಲಿ ಇದು ಗಿಲಿ ಗಿಲಿ ಪಾಲಿಟಿಕ್ಸ್ ಇದು ಗಿಲಿ 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 ಪಾಲಿಟಿಕ್ಸ್ ರಾಜಕೀಯ ಸುದ್ದಿಗೆ ಆಶಯದಿಂದ ಡಿಚ್ಚು ಕೊಡುವ ಕಾರ್ಯಕ್ರಮ ಗಿಲಿಗಿಲಿ ಪಾಲಿಟಿಕ್ಸ್ಗೆ ಸ್ವಾಗತ ಸುಸ್ವಾಗತ. ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಎದ್ದು ಮದ್ದು ಸಾರಿ ಸಿದ್ದು ಕರೆಕ್ಟ್. ಈಗ ನಾನು ಈ ಗೆಟಪ್ ನಲ್ಲಿ ಹೆಂಗಿದ್ದೀನಿ? ತಮಿಳ್ನಾಡು CM ದಳಪತಿ ತರ ಕಾಣ್ತಾ ಇದೀಯಾ? There are so many jackals and other animals in the forest, but there will be only one lion. And even if it is single, it will be the king of jungle. King of jungle. ಆ ದೇವಸ್ಥಾನದ ಕಾಯಿ ಹೊಡೆದಾಗ ಗೋರ್ಕಳಕ್ ಬರ್ತಾರಲ್ಲ ಐಕ್ಳು, ಹಂಗೆ ಕಾಣ್ತಾ ಇದೀಯಾ? ನೀನೇನ್ ಕಾಣ್ತೀಯ ಗೊತ್ತಾ? ಹೆಂಗ್ ಕಾಣ್ತಾ ಇದ್ದೀನಿ? ಸೂಪರ್ ಸ್ಟಾರ್ ರಜನಿಕಾಂತ್ ತರನ? ಇಲ್ಲ ಕಣೋ, ಈ ಫುಟ್ಪಾತ್ ನಲ್ಲಿ ಮೆಜೆಸ್ಟಿಕ್ ನಲ್ಲಿ ಇಲಿ ಭಾಷಣ ಮಾಡ್ತಾರಲ್ಲ, ಸೇಮ್ ಅವನ್ ತರ ಇದೆಯಾ? ಲೈ ಸುಮ್ಮನೆ ನನ್ನನ್ನ ಕಿಂಡಲ್ ಮಾಡಬೇಡ. ಅದು ಯಾರು ಬರ್ತಾ ಇದ್ದಾರೆ ಅಂತ ಒಂದ್ಸಲಿ ಕರ್ಸ್ಬಿಡು. ನೀನೇ ಕರಿಬೇಕು. ಯಾರು ಬರ್ತಾರೆ ಇವತ್ತು? ಅದೇ ಕಸ್ಟಮರು ಟಗರಮಯ್ಯ. ಕಸ್ಟಮರ್ ಅಲ್ಲ ಕಣ, ಅವರು ಚೀಫ್ ಗೆಸ್ಟ್. ಕರ್ಬಿಡೋಣ ಅವ್ರನ್ನ. ಟಗರಮಯ್ಯರು ಬರ್ಬೇಕು ಬರ್ಬೇಕು. ನಮಸ್ಕಾರ ಸರ್. ಏನ್ ಮುರುಗ ಬಿಸಿಲು ಹೊಡಿತಾ ಇದ್ದೀರಾ? ಏನೋ ಸ್ಪೆಷಲ್ ಐಟಮ್ ಇರ್ಬೇಕಂತ. ನಾವು ಯಾವಾಗ್ಲೂ ಸ್ಪೆಷಲಿ. ಏನು ಗೆಟಪ್ ಎಲ್ಲ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ರಾ? ಏನ್ ವಿಷಯ? ಫ್ರೀ ಇದ್ಲೆಲ್ಲ ಏರ್ ಕಟಿಂಗ್ ಮಾಡಿಸ್ಕೊಂಡಿದ್ದೆ. ಅದಿರ್ಲಿ, ಇದೇನ್ರೇ ನಿಮ್ಮಿಬ್ಬರದು ಗೆಟಪ್ಗಳು? ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ನೀ ಹೆಂಗ್ ಕಾಣಿಸ್ತಿದೆ ಗೊತ್ತಾ? ಲಕ್ಕಿ ಡ್ರಾ ಹಾಕಿ 100 ರೂಪಾಯಿ ಕಟ್ಟಿದ್ರೆ 1000 ಕಟ್ಟಿದ್ರೆ 10,000 ಅಂದ್ಬಿಟ್ಟು ಎಲ್ಲರ ತಮ್ಮ ಕಟ್ಟಿಸ್ಕೊಂಡು ಮುಂಡ ಮುಚ್ಕೊ ಹೋಯ್ತಾರಲ್ಲ, ಆ ಟೈಪ್ ಕಾಣಿಸ್ತಾ ಇದೆ. ಕರೆಕ್ಟ್ ಆಗಿ ಹೇಳಿದ್ದೀನಿ ಸರ್. ಅವ್ನು ಅದೇ ತರ ಕಾಣ್ತಾವನೆ. ನಿನ್ ಬಗ್ಗೆ ಹೇಳ್ತಾರೆ. ನೀನ್ ಹೆಂಗ್ ಕಾಣಿಸ್ತಿದೆ ಗೊತ್ತಾ? ಹೇಳಿ ಸರ್ ಬೇಗ ಹೇಳಿ ಸರ್. ಅಲ್ಲಿ ಫುಟ್ಪಾತ್ಲಿ ಒಡೆದ್ರು ಮುರಿದೋಗಲ್ಲ, ಬಡಿದ್ರು ಮುರಿದೋಗಲ್ಲ ಅಂತ ಒಂದು ಕರಿ ಬಕೆಟ್ಗಳು ಚೇರ್ ತಕೊಂಡು ಧಬ್ಬ ಧಬ್ಬ ಅಂತ ಬಡಿತಾನಲ್ಲ, ಅವ್ನು ಕಂಡೋಗಿದೆ ನೀನು. ಕರೆಕ್ಟ್ ಹೇಳ್ತಾ ಇದ್ದಾರೆ ಅದನ್ನ. ಹೋಗಿ ಸರ್, ನೀವು ಕಿಂಡಲ್ ಮಾಡ್ತಾ ಇದ್ದೀರಾ. ಕಿಂಡಲು ಇಲ್ಲ, ಕ್ವಿಂಟಲು ಇಲ್ಲ. ಜಸ್ಟ್ ಐ ಹ್ಯಾಡ್ ಎ ಪೊಂಗಲ್ ವಿತ್ ಪ್ಯೂರ್ ಗೀ. ನಾನು ಸುಂದಲ್ ತಿನ್ಕೊಂಡ್ ಬಂದೆ. ಹೌದಾ? ನಾನು ಬೆಂಡಲ್ ತಿನ್ಕೊ ಬಂದೆ. ಮುರುಗ, ಒಂದು ಕ್ವಶನ್ ಕೇಳಬೇಕು. ಕೇಳಪ್ಪ. ಈಗ ಬಿಸ್ನೆಸ್ ಎಲ್ಲ ಡಲ್ಲ. ಒಳ ತಿಳಿ ನೋಡು ಕಪಾಲಕ್ಕೆ. ಏನ್ ಬಿಸ್ನೆಸ್ ಮಾಡ್ತಿದ್ದೀನಿ ನಾನು? ಬಿಸ್ನೆಸ್ ಡಲ್ ಅಲ್ಲ. CM ಆಗಿದ್ದಾಗ ಜನ ಜಂಗುಳಿ ಇರ್ತಾ ಇತ್ತು. ಈಗ ನಿಮ್ಮ ಬಳಿ ಯಾರು ಜನಗಳು ಬರ್ತಾ ಇಲ್ಲ. ಖಾಲಿ ಹೊಡಿತಾ ಇದೀಯಾ, ಬಣಗುಡ್ತಾ ಇದೀಯಾ ಅಂತ ಕೇಳಕ್ಕೆ ಇದು ಬಿಸ್ನೆಸ್ ಡಲ್ಲ. ಸಿಂಹ ಈ ಸಾಲ್ವೆ ಸಿಂಹ. ನಾನು ಅಧಿಕಾರದಲ್ಲಿದ್ರೂ, ಅಧಿಕಾರ ಬಿಟ್ರುವೆ ಪವರ್ಫುಲ್ ಚೀಫ್ ಮಿನಿಸ್ಟರ್ ಆಫ್ ಇಂಡಿಯಾ. ಜಂಗಲ್ ಮೇ ಸಿಂಗಲ್ ಇದೆಲ್ಲ ಹೇಳ್ಬಿಟ್ಟವ್ರೆ. ಅದಕ್ಕೆ ನಾನು ಮನೇಲಿ ಕೂತಿದ್ರು ಜನ, ಆಫೀಸಿಗೆ ಬಂದ್ರು ಜನ, ವಿಧಾನಸೌಧಕ್ಕೆ ಬಂದ್ರು ಜನ. ನಾನು ಹಿಂದೆ ಮುತ್ಕತಾ ಇದಾರೆ. ಪೇಪರ್ ನೋಡಿಲ್ವಾ ಸರ್? ನೀವು ನೋಡಿದ್ರೆ ಜನಗಳು ಗುಂಪಾಗೆ ನನ್ನ ಜೊತೆ ಬರ್ತಾರೆ ಅಂತ ಹೇಳ್ತಾ ಇದ್ದೀರಾ. ಅವತ್ ನೋಡಿದ್ರೆ ಸಿಂಹ ಸಿಂಗಲ್ ಆಗಿ ನಡ್ಕೊ ಬತ್ತಿತ್ತಲ್ಲ ಸರ್. ಮೊದ್ಲು ಗರುಡಂಗ ಹಾರಾಡ್ಕೊಂಡಿದ್ದೆ ಸರ್, ಈಗ ಗಪ್ ಚುಪ್ ಅಂತ ಆಗ್ಬಿಟ್ಟಿದ್ದೀನಿ ಸರ್. ಸಿಂಹ ಈಸ್ ಆಲ್ವೇಸ್ ಸಿಂಹ. ಅದ್ ನಡ್ಕ ಬರೋದೇ ಸಿಂಗಲ್ ಆಗಿ. ಅಂದ್ರೆ ಅದು ಮೊಗಶಾಲೆ. ಆ ಮೊಗಶಾಲೆಗೆ ಅದರ್ಸ್ ನೋ ಎಂಟ್ರಿ. ಅಲ್ಲಿ ರಾಜ್ಯಪಾಲರು ಹಂಗೆ ನಡ್ಕೋಯ್ತಾರೆ, ನಾನು ಹಂಗೆ ನಡ್ಕೋಯ್ತೀನಿ. ಆ ಕಡೆಯಿಂದ ಈಗ ಚೀಫ್ ಮಿನಿಸ್ಟರ್ ಕನಕಪುರದ ಬಂಡೆ ಒಬ್ಬರೇ ನಡ್ಕೊ ಹೋಗ್ಲಿಲ್ವಾ? ಅಲ್ಲಿ ಏನ್ ಆ ಕಡೆಯಿಂದ ಈ ಕಡೆಗೆ ಹೋಗೋದು, ಈ ಕಡೆಯಿಂದ ಆ ಕಡೆ. ಏನ್ ಪ್ರತಿ ಸರಿ ನೆಗಡಾಡ್ಬಿಟ್ಟು ತಿಂಡಿ ಆಯ್ತಾ, ಊಟ ಆಯ್ತಾ ಅಂತ ಸೆಕೆಂಡ್ ಕೊಡಕ್ಕದ್ದ. ಪಾಡು ಒಬ್ಬೊಬ್ರು ಓಡಾಡ್ತಿರ್ತೀವಿ. ಅದನ್ನ ಯಾವನ ತೆಗೆದ್ಬಿಟ್ಟು ಹೇಳೋರಿಲ್ಲ, ಕೇಳೋರಿಲ್ಲ, ಒಬ್ರು ಇಲ್ಲ,
ಎಲ್ಲಿಗೆ ಪಯಣ ಏಕಾಂಗಿ ಸಂಚಾರಿ ಅಂತ ಟೈಟಲ್ ಬೇರೆ ಹಾಕ್ಬಿಟ್ಟು ಅದನ್ನ ನ್ಯೂಸೇ ಮಾಡ್ಬಿಟ್ರು. ಅಲ್ರಿ ಕಾಮನ್ ಸೆನ್ಸ್, ಅದು ಮೊಗಶಾಲೆ. ಅಲ್ಲಿ ಅಲೋ ಇಲ್ಲ ಯಾರುವೆ, ನಾವು ಪಾಡಕ್ಕೆ ಸ್ವೇಚ್ಛೆಯಾಗಿ ಒಬ್ಬೊಬ್ಬರೇ ತಿರುಗಾಡ್ತಕ್ಕಂಥದ್ದು. ಇದಕ್ಕೆ ರೆಕ್ಕೆ ಪುಕ್ಕ ಕಟ್ಟಿ ಸಿಎಂ ಸ್ಥಾನದಿಂದ ಇಳಿದ ಕೆಲವೇ ಕ್ಷಣಗಳಲ್ಲಿ ಹಿಂಬಾಲಕರಿಲ್ಲ, ಮುಂಬಾಲಕರಿಲ್ಲ, ಇಷ್ಟೇ ಜೀವನ. ನಾನು ಆ ಕೆಟಗರಿಗೆ ಸೇರಿಲ್ಲ. ಓಕೆ, ನನ್ನ ಲೈಫ್ ಟೈಮ್ ಪೂರ್ತಿ ರಾಜಕೀಯದಲ್ಲಿ ಇರ್ತೀರಿ. ಹುಡುಗ ನೀವು ಡೆಲ್ಲಿಗೆ ಹೋಗ್ತಾ ಇಲ್ವಾ? ನಾನೇ ಹೋಗ್ಲಿ, ನಂದು ರಾಷ್ಟ್ರ ರಾಜಕಾರಣ ಇಲ್ಲ, ರಾಜ್ಯ ರಾಜಕಾರಣ. ಡೆಲ್ಲಿಗೆ ಈಗ ಸಿಎಂ ಆಗಿದೆಲ್ಲ ಬಂಡೆ, ಅವ್ರು ಹೋದ್ರು 3 ಸೂಟ್ಕೇಸ್ ತಗೊಂಡು. ಸೂಟ್ಕೇಸ್ ಹೋದ್ರೆ ದುಡ್ಡು ತುಂಬಿಕೊಂಡಿರೋ ಸೂಟ್ಕೇಸ. ಪಾಪ ಅವರು ಇನ್ನೂ 1 ವಾರ ಗಂಟೆ ಇರಬೇಕು, ಅದಕ್ಕೆ ಬಟ್ಟೆ ಬರೆ ತುಂಬಿಕೊಂಡು 3 ಸೂಟ್ಕೇಸ್ ತಗೊಂಡು ಹೋದ್ರು. ಅದಲ್ಲ ಸರ್, ಅದ್ಯಾವ್ದ ಖಾತೆ ಖ್ಯಾತೆ ಕಿತ್ತಾಟ ಇದೆಲ್ಲ ಏನ್ ಸರ್? ಖಾತೆ ಖ್ಯಾತೆ ಯಾವುದು ಇಲ್ಲ ನಮ್ಗೆ. ಅಂದ್ರೆ ಅದು ಸಚಿವ ಸಂಪುಟ ಬದಲಾವಣೆ ಮಾಡಿದ್ದಾರೆ. ಕೆಲವರಿಗೆ ನಮ್ಗೆ ಇದಿಷ್ಟ ಇಲ್ಲ, ನನಗೆ ಅದು ಕೊಡಿ, ನನಗೆ ಅದಿಷ್ಟ ಇಲ್ಲ, ಇದು ಕೊಡಿ ಅಂತವ್ರೆ. ಅದಕ್ಕೆ ಪಾಪ ಬಂಡೆಯವ್ರು ಹೋಗ್ಬಿಟ್ಟು ನೋಡಿ ಎಲ್ಲ ಹಿಂಗ್ ಕೇಳ್ತವ್ರೆ, ನನಗೆ ಅದು ಕೊಡಿ ಇದು ಕೊಡಿ ಅಂತ ಕೇಳ್ತವ್ರೆ. ನೀವೇ ತೀರ್ಮಾನ ಮಾಡ್ಬಿಡಿ ಅಂತ ಅವ್ರು ಡೆಲ್ಲಿಗೆ ಹೋಗ್ಬಿಟ್ರು. ಅಂದ್ರೆ ಹೈಕಮಾಂಡ್ ತಕ್ ಹೋಗ್ಬಿಟ್ಟವ್ರೆ. ನಮ್ಮಲ್ಲಿ ಏನೇ ಡಿಸಿಷನ್ ಆಗ್ಬೇಕಾದ್ರೂ ಕೂಡ ನಮ್ಮ ಹೈಕಮಾಂಡ್ ಹೇಳ್ದಂಗೆ ನಡೆಯೋದು. ಕರೆಕ್ಟ್ ಸರ್, ಈ ಖಾತೆ ಖ್ಯಾತೆ ಕಿತ್ತಾಟಕ್ಕೆ ನೀವೇನಾದ್ರೂ ಬೊಂಬೆ ಆಡಿಸ್ತಾ ಇದ್ದೀರಾ? ಬೊಂಬೆ ನೋಡು ಕಪಾಲ್ಕರಿ ಆಯ್ತು ಆಯ್ತು ಸರ್, ಆಯ್ತು ಸರ್. ನೋಡು, ನಾನು ಯಾವುದು ಬೊಂಬೆನೂ ಆಡಿಸ್ತಿಲ್ಲ, ಸುಮ್ಮನೂ ಕೊಡ್ತಿಲ್ಲ. ಪಾಪ ಅವ್ರವ್ರು ಕೆಲವ್ರು ಏನ್ ಮಾಡಿದ್ದಾರೆ, ಹೊಸದಾಗಿ ರಾಜಕೀಯಕ್ಕೆ ಬಂದವರಲ್ಲ, MLA ಆಗಿ ಫಸ್ಟ್ ಟೈಮ್ MLA ಆಗಿರೋರೆಲ್ಲ ನಮ್ಗೊಂದು ಖಾತೆ ಬೇಕು, ನಮ್ಗೊಂದು ಖಾತೆ ಬೇಕು ಅಂತವ್ರೆ. ಕೆಲವರು ಸೀನಿಯರ್ ಮೋಸ್ಟ್ ನಮಗ್ ಖಾತೆನೇ ಸಿಕ್ಕಿಲ್ಲ ಅಂತವ್ರೆ. ಅದರಿಂದ ಇದೊಂಥರ ಜಂಜಾಟ. ಖಾತೆ ಹಂಚಿಕೆ ಇದೆಯಲ್ಲ, ಇದೊಂಥರ ಬಿಸಿ ತುಪ್ಪ ತರ. ತಿನ್ನ ಕಾಸೆ ಹಾಕ್ಬಿಟ್ಟು ಬಿಸಿ ಹಾಕಬಿಟ್ರೆ ನುಂಗಂಗೂ ಇಲ್ಲ, ಉಗಿಯಂಗೂ ಇಲ್ಲ. ನಾನು ಸಿದ್ಧ ಸೂತ್ರವನ್ನ ರಚನೆ ಮಾಡಿ ಇವ್ರಿಗೆ ಇಂಥದ್ ಕೊಡಿ ಅಂಥದ್ ಕೊಡಿ ಅಂತ ನಾನು ಕೇಳಿಲ್ಲ. ನೀವೇನು ಕೇಳಿಲ್ಲ, ನಾವೇನು ಹೇಳಿಲ್ಲ ಅಂತ ಇದ್ದೀರಾ? ನಿಮ್ ಮಗನಿಗೆ ಸಿಟಿ ಅಭಿವೃದ್ಧಿ ಖಾತೆ ಕೊಟ್ಬಿಟ್ಟವ್ರೆ. ನಾನು ಕೊಡಿ ಅಂತ ಕೇಳಿಲ್ಲ, ಅದು ಹೈಕಮಾಂಡಿಗೆ ಬಿಟ್ಟಿದ್ದು. ನಾನು ಹೇಳಿದ್ದೀನಿ ಅವ್ರಿಗೆ, ನಮ್ಮ ಮಗನಿಗೆ ನೀವು ಡೆಪ್ಯೂಟಿ CM ಕೊಡಬೇಡಿ, ನಿಮ್ದೇನಾಗುತ್ತೆ ಡಿಸಿಷನ್ ಅದರ ಪ್ರಕಾರ ಮಾಡಿ ಅಂತ ಹೇಳಿದೀವಿ. ಆದ್ರಿಂದ ನಗರಾಭಿವೃದ್ಧಿ ಕೊಡಿ ನನ್ನ ಮಗನಿಗೆ, ಟ್ಯಾಕ್ಸ್ ಕೊಡಿ, ಆಹಾರ ಕೊಡಿ, ಸಾಮಗ್ರಿ ಕೊಡಿ, ಯಾವುದು ಕೇಳಿಲ್ಲ. ಅವ್ರು ಹಂಚಿಕೆ ಮಾಡಿದ್ದಾರೆ, ಅವ್ರು ಮಾಡ್ತಾರೆ, ಅದಕ್ಕೂ ನನಗೂ ಸಂಬಂಧ ಇಲ್ಲ. ಸ್ಲಿಪ್ ಡಿಸ್ಕ್ ಅಲ್ಲ ಮುರುಗ, ನೀವು ಹಿಂಗೆ ಹೇಳ್ತೀರಾ? ನಿಮ್ಮ ಆಫೀಸ್ನಲ್ಲಿ ಹೋದ್ರೆ ಸಿಕ್ಕಾಪಟ್ಟೆ ಹೌಸ್ಫುಲ್ ಜನ ನನಗೆ ಈ ಖಾತೆ ಕೊಡು ಆ ಖಾತೆ ಕೊಡು ಅಂತ ಕೇಳ್ತಾ ಇದ್ದಾರಲ್ಲ, ಅದಕ್ಕೇನು ಹೇಳ್ತೀರಾ? ಏನ್ ಗೊತ್ತೇನಯ್ಯ, ಆಸ್ ಎ ಸೀನಿಯರ್ ಮೋಸ್ಟ್ ಐ ಆಮ್ ವೆರಿ ಪಾಪ್ಯುಲರ್, ಕರೆಕ್ಟ್ ಅಂಡ್ ಎಫೆಕ್ಟಿವ್ ಚೀಫ್ ಮಿನಿಸ್ಟರ್ ಆಗಿ ಇವತ್ತು ಕೂಡ ನಾನೇ ಸಿಎಂ ಅನ್ನೋ ಲೆಕ್ಕದಲ್ಲಿ ಎಲ್ಲ ಬಂದು ನನ್ನ ಹತ್ರ ಕೇಳ್ತಾರೆ. ಅದರಿಂದ ಬರ್ತಾರೆ ಆಸ್ ಎ ಸೀನಿಯರ್, ಸರ್ ನಾವು ಖಾತೆ ಕೊಡಿಸ್ಬೋದಾ, ನೀವು ಡೆಲ್ಲಿಗೆ ಹೋಯ್ತೀರಾ, ಮತ್ತೊಂದು ಎಲ್ಲ ಕೇಳ್ತಾರೆ. ನಾನು ಸಜೆಷನ್ ಕೊಡ್ತೀನಿ, ನೋಡ್ರಪ್ಪ ನಿಮ್ದು ಏನಿದೆ ಆ ಭಿನ್ನನೆಲ್ಲ ತಗೊಂಡೋಗಿ ಡೆಲ್ಲಿ ಹೈಕಮಾಂಡ್ ಅಂಗಳಕ್ಕೆ ಬಿಡಿ, ಯಾರಿಗಾದ್ರೂ ಖಾತೆ ಕೊಡ್ತಾರೆ ಅಂತ ಅಷ್ಟು ಮಾತ್ರ ಹೇಳಬಲ್ಲೆ ಹೊರತು ನೀ ಹೇಳೋದಿಲ್ಲ. ಅದೇನೋ ಬೊಂಬೆ ಆಡ್ಸೋದು, ಕಡ್ಡಿ ಅಳ್ಳಾಡ್ಸೋದು, ಸಿದ್ಧ ಸೂತ್ರ ಮಾಡೋದು, ಇದನ್ನ ಮಾಡೋದು ಅವೆಲ್ಲವೂ ಕೂಡ ಕೈ ಪಕ್ಷದವರ ಅಪಪ್ರಚಾರ. ಏನಂದ್ರೆ ಕೈ ಪಕ್ಷದವರ ಅಪಪ್ರಚಾರ. ಅಲ್ಲ ಮುರುಗ, ನಿಮ್ ಪಕ್ಷದವರೇ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀರಾ? ಕೈ ಪಕ್ಷದ ಅಪಪ್ರಚಾರನ್ನ ನನಗೆ ಕೆಲವು ಸರಿ ಟಂಗು ಟ್ವಿಸ್ಟ್ ಆಯ್ತದೆ. ಎಲ್ಲವೂ ಕೂಡ ಪಕ್ಷದವರ ಅಪಪ್ರಚಾರ. ಈಗ ಯಾರ್ದು? ಪಕ್ಷದ ಅಪಪ್ರಚಾರ. ಇನ್ನೂ ಮುಂದೆ ಹೇಳ್ತೀನಿ, ಇದೇ ತರ ಇವರ ಕೆಲಸ ಆಟಾಟೋಪ ಎಲ್ಲ ಇದೇ ತರ ಮುಂದುವರೆದ್ರೆ ಮುಂದಿನ ಎಲೆಕ್ಷನ್ ಅಲ್ಲಿ ಕೈ ಪಕ್ಷವನ್ನು ಸಂಪೂರ್ಣವಾಗಿ ಬೇರ್ ಸಮೇತ ಕಿತ್ತು ಬಿಸಾಕ್ತಾರೆ. ಮತ್ತೆ ಮಿಸ್ಟೇಕ್ ಹೇಳ್ತಾ ಇದ್ದೀರಾ? ಕೈ ಪಕ್ಷ ಅಂದ ಇಲ್ಲ ಇದೇ ತರ ಇವರ ಆಟೋಟಪಗಳು ಮುಂದುವರೆದ್ರೆ ಈ ಪಕ್ಷ ಬೇರೆ ಸಮೇತ ಕಿತ್ತು ಹೋಗುತ್ತೆ, ಸುಟ್ಟು ಹೋಗುತ್ತೆ,
ಉರಿದು ಬೂದಿ ಆಗ್ಬಿಡುತ್ತೆ. ಯಾವ ಪಕ್ಷ? ಪಕ್ಷ. ಏನು ಇವಾಗ ಮರುಗಳಿಗೆ? ನಾನು ಟೆಸ್ಟ್ ಮಾಡಕ್ ಮಧ್ಯೆ ಕೇಳಿಸ್ಕೊ. ಹಂಗೆ ಇಬ್ರು ಸುಮ್ ನನ್ನ ಮಾತು ಕೇಳ್ತಾ ಇದ್ದೀರಾ ಸರಿ. ಇಲ್ಲ ಕಾನ್ಸಂಟ್ರೇಷನ್ ಮಾಡಿದೀರಾ ಅಂತ. ಕರೆಕ್ಟ್. ಈ ಟೆಸ್ಟ್ ಅಲ್ಲಿ ಇಬ್ರು ಪಾಸ್ ಆಗಿದ್ದೀರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ನನ್ರಿ ವಣಕಂ. ಸರ್, ನೀವು CM ಸೀಟಿಂದ ಕೆಳಗೆ ಇಳಿದ ಮೇಲೆ ನಿಮ್ಮ ಹವ ಏನಾದ್ರು ಕಡಿಮೆ ಆಗಿದೆಯಾ ಸರ್? ಅವ ಇಟ್ಟಿರೋರು ಮಾತ್ರ ಇರುತ್ತೆ. ಉಸಿರೋದ ಮೇಲೂ ಎಷ್ಟಿರ್ಬೇಕು ಅಂದ್ರೆ ನಂಬೇಕಲೇ ನಂಬೇಕಲೇ ನಂಬೇಕಲೇ. ಈ ಡೈಲಾಗ್ ಎಲ್ಲೂ ಕೇಳಿದ್ನಲ್ಲ. ಅದು ಪಿಕ್ಚರ್ ನಾನೇ ಕೊಟ್ಟಿದ್ದು. ಡೈಲಾಗ್ ರೈಟರ್ ನೀವು? ಯಾರ ಹೆಸರು ಬಂದು ಕಿವಿನಲ್ಲಿ ಕೇಳಿದ ತಕ್ಷಣ ಗಡಗಡನೆ ನಡಗಿ ಅದ್ರಿ ಅಲ್ಲಾಡಿ ಬೆಳೆದ್ರಿ ಬೆಲ್ಟಾಗಿ ಜೈಕಾರ ಆಗ್ತಾರೋ ಆ ವ್ಯಕ್ತಿ ಯಾರು? ನಾನೇ. ಈ ಡೈಲಾಗು ನಮ್ಮ ತಮಿಳ್ CM ಅವ್ರದ್ದು ಹಳೇ ಸಿನಿಮಾದಲ್ಲಿ ಬರೋ ಡೈಲಾಗ್ ತರ ಇದೆಯಲ್ಲ. ಅದಕ್ಕೂ ನಾನೇ ಬರೆದು ಕೊಟ್ಟಿದ್ದು. ಮುರುಘ, ಈ ಹೆಣ್ಣು ಮಕ್ಕಳಿಗೆ ಒಳ್ಳೆ ಪೋಸ್ಟ್ ಕೊಟ್ಟಿಲ್ವಲ್ಲ ನೀವು? ಒಣ ತಿನ್ನೋಳು ಕಪಾಲಿಕೆ. ನಾನು ಅಧಿಕಾರದಲ್ಲಿದ್ದಾಗ ತಂದಂತ ಪಂಚ ಗ್ಯಾರಂಟಿಗಳು, ಅದರಲ್ಲಿ ಫ್ರೀ ಬಸ್ ಯೋಜನೆ ಯಾರು ಕೊಟ್ಟಿರೋದು? ಹೆಣ್ಣು ಮಕ್ಕಳಿಗೆ. 7,000 ರೂಪಾಯಿ ಯಾರು ಕೊಟ್ಟಿರೋದು? ಹೆಣ್ಣು ಮಕ್ಕಳಿಗೆ. ಕರೆಂಟು ಉಚಿತವಾಗಿ ಕೊಟ್ಟಿರೋದು ಯಾರಿಗೆ? ಎಲ್ರಿಗೂ. ಇಷ್ಟೆಲ್ಲ ಕೊಟ್ಟಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ನೀನು ಹೆಣ್ಮಕ್ಳಿಗೆ ಎರಡು ಪೋಸ್ಟ್ ಕೊಟ್ಟಿಲ್ಲ ಅಂತೀಯಲ್ಲಪ್ಪ. ನಾವೊಬ್ಬರೇ ಹೆಣ್ಮಕ್ಳಿಗೆ ನ್ಯಾಯ ಸಲ್ಲಿಸಿರೋದು. ಈಗೇನೆಲ್ಲ ಖಾತೆನ ಹಂಚ್ಬಿಟ್ಟಿದವ, ಇನ್ನೂ ಬೇಕಾದಷ್ಟು ಖಾತೆಗಳಿಲ್ವಾ? ಕ್ಯಾತೆ ಇಲ್ವಾ? ಕಿತ್ತಾಟ ಇಲ್ವಾ? ಹೊಡೆದಾಟ ಇಲ್ವಾ ಅಂತ ಹೊಡೆದು ಬಿಡ್ತೀನಿ ನೋಡು. ಅವೆಲ್ಲ ಏನೂ ಇಲ್ಲ. ಹೈಕಮಾಂಡ್ಗೆ ಹೋಗವ್ರೆ, ಆ ಅಂಗಳದಲ್ಲಿ ಏನ್ ಬ್ಯಾಟ್ ಬೀಸ್ತಾರೆ, ಯಾರ ಪರ ಬ್ಯಾಟ್ ಬೀಸ್ತಾರೆ ಅವ್ರಿಗೆ ಬ್ಯಾಟಿಂಗ್ ಕೊಡ್ತೀವಿ, ಬೌಲಿಂಗ್ ಮಾಡೋರಿಗೆ ಬೌಲಿಂಗ್ ಕೊಡ್ತೀವಿ. ಇಲ್ಲ ಫೀಲ್ಡ್ ಹೋಗ್ರಪ್ಪ ನೀವು ಫೀಲ್ಡಿಂಗ್ ಮಾಡ್ಕೊಂಡಿರಿ ಅಂದ್ರೆ ಅವ್ರು ಫೀಲ್ಡ್ಗೆ ಹೋಗ್ಬೇಕಾಯ್ತದೆ. ಸರ್, ನಮ್ಮ ಪ್ರೋಗ್ರಾಮ್ಗೆ ಬಂಡೇರ್ನ ಕರ್ಸೋಣ ಅಂದ್ರೆ ಅವ್ರದ್ದು ಪಂಚಿಂಗೇ ಆಗಲ್ಲ ಸರ್. ಅದಕ್ಕೆ ನಮ್ಮ ಪ್ರೋಗ್ರಾಮ್ಗೆ ಅವಾಗ ಚೀಫ್ ಗೆಸ್ಟ್ ಆಗಿ ನೀವು ಬರ್ಬೇಕು ಸರ್. ಅವ್ರದ್ದು ಪಂಚಿಂಗ್ ಡೈಲಾಗ್ ಇದೆ, ಕಾಲಾಯ ತಸ್ಮೈ ನಮಃ. ನಮ್ ಕೆಲಸ ನಾವು ಮಾಡ್ಬೇಕು, ಫಲ ಅವನು ಕೊಡ್ತಾನೆ. ನೋಡಿ ಅವರು ಗೆದ್ದಾಗ ಕೈನ ಹಿಂಗ್ ಅಳ್ಳಾಡ್ಸ್ಬಿಟ್ಟು ಅಂತ ಹೇಳಿಲ್ವಾ? ಆಮೇಲೆ ನಿಮ್ ಜೊತೆ ಒಂದ್ಸರಿ ಬರ್ಬೇಕಾದ್ರೆ ಅವ್ರೇನಂತ ಹೇಳದೆ, ಎತ್ತಿ ಹೆಗಲ ಮೇಲೆ ಕೈ ಮಡಗು ಹಿಂಗೆ ಅಂತ ಒಂದ್ ಕೆನ್ನೆ ಬಾರಿಸಿಲ್ವಾ? ಅದಕ್ಕೆ ಸ್ವಲ್ಪ ಅವ್ರು ಬಂದ್ರೆ ನಿಮಗೆ ಛಡೀರ್ ಅಂತ ಏಟು ಬೀಳುತ್ತಂತ ನೀವು ಕರ್ಸಲ್ಲ. ಅದರಿಂದ ಅವರು ಡೆಲ್ಲಿಗೆ ಹೋಗಿದ್ ಬರ್ಲಿ, ಆಮೇಲೆ ಒಂದಿನ ಕರ್ಸೋ. ಮುರುಘಾ, ಒಂದು ಇಂಪಾರ್ಟೆಂಟ್ ಕ್ವಶ್ಚನ್. ನಾನು ಮತ್ತೆ CM ಕುರ್ಚಿ ಮೇಲೆ ಕೂತ್ಕೊಳ್ಳಲ್ಲ. ಅದಲ್ಲ ಮುರುಘಾ, ಈ ಕಸ ಇದಲ್ಲ ಅದರ ಬಗ್ಗೆ ಕ್ವಶ್ಚನ್. ಕಸದ ಬಗ್ಗೆನ ನೋಡಪ್ಪ, ಮನೇಲಿ ಚೆನ್ನಾಗಿ ಕಸ ಗುಡಿಸಿ ಬೆಳಿಗ್ಗೆ ಸ್ವಚ್ಛತಾ ಕಾರ್ಯಕರ್ತರು ಬಂದಾಗ ಹಸಿ ಕಸ ಒಣ ಕಸ ಬೇರ್ಪಡಿಸಿ ಅವ್ರಿಗೆ ಕೊಡಿ. ಇದು ಕಸದ ಬಗ್ಗೆ ತಿಳ್ಕೊಂಡಿರ್ಬೇಕಾದ್ದು. ಸಾರ್ ಅದಲ್ಲ ಸಾರ್, ಇವಾಗ ಕಸದ ಬಗ್ಗೆ ಕೋಟಿ ಹೊಡೆದವ್ರೆ ಅಂತ ಹಗರಣ ತತ್ತವ್ರಲ್ಲ ಸರ್, ಅದ್ರ ಬಗ್ಗೆ ಹೇಳಿ. ಅವರು ಹೇಳೋದು ಆರೋಪ. ಅಶೋಕ್ ಚಕ್ರವರ್ತಿ ಅವರಲ್ಲ, ಅವ್ರು ಏನು ಹಿಡ್ಕೊಂಡ್ಬಿಟ್ಟದೆ, 1,000 ಕೋಟಿ ಹಗರಣ ಇದರಲ್ಲಿ ಆಗ್ಬಿಟ್ಟಿದೆ, 1,000 ಕೋಟಿ ಕಿಕ್ ಬ್ಯಾಕ್ ಪಡ್ಕೊಂಡ್ಬಿಟ್ಟಾರೆ ಅಂತ ಅವರು ಸುಮ್ಮನೆ ಪ್ರೆಸ್ ಮೀಟ್ ಹೇಳ್ತಾರೆ. ಸಾಕ್ಷಿ ಬೇಕಲ್ಲ, ಆಧಾರ ಬೇಕಲ್ಲ. ಕೈಯಲ್ಲಿ ಪೇಪರ್ ಇಟ್ಕೊಂಡಿದಾರಲ್ಲ, ಪೇಪರ್ ಇಟ್ಕೊಂಡಿರ್ತಾರೆ ಕಡೆಯ ಬರ್ಕೊಬಿಟ್ಟು ಸಾಕ್ಷಿ ಬೇಕು. ಇಲ್ಲಿ ಹಗರಣ ಆಗಿದೆ ಅವೆಲ್ಲ ಇದ್ರೆ ತೋರಿಸ್ಬೋದಲ್ಲ. ಸುಮ್ಮನೆ ಅಪಪ್ರಚಾರ ಮಾಡ್ತಾವ್ರೆ ಅಷ್ಟೇ. ಸರ್, ನೀವು ಖಾತೆ ಹಂಚಿದಾಗ ಯಾರು ಖಾತೆನೇ ತೆಗ್ದಿಲ್ಲ, ಎಲ್ಲ ತುಟು ಪಿಟಿಕ್ ಅಂತ ಸುಮ್ಮನಿದ್ರು ಸರ್. ಇವಾಗ ಬಂಡೆಯವರು CM ಕುರ್ಚಿಗೆ ಬಂದ್ಮೇಲೆ ಎಲ್ಲರೂ ಸಿಡ್ದೆದ್ಬಿಟ್ಟವ್ರಲ್ಲ ಸರ್. ಕೆಲವರು ಅಂದ್ರು ಮಾತು ಕೊಟ್ಟಿದ್ದೆ ಅಂದ್ಬಿಟ್ಟು ನಮ್ಮ CM ಕುರ್ಚಿ ಹೋಗ್ಲಿಲ್ವಾ? ಹಂಗೆ ಕೆಲವರು ಮಾತು ಕೊಟ್ಟಿದ್ರಿ ನನಗೆ ಈ ಖಾತೆನೇ ಕೊಡಬೇಕು ಅಂತ ಕೇಳ್ತವ್ರೆ. ಅದೆಲ್ಲ ಅವ್ರವ್ರ ವಿಷಯ. ಯಾವ್ದೋ ಸಿಟಿ ಅಭಿವೃದ್ಧಿ ಕೇಳ್ತವ್ರೆ, ಆಲ್ರೆಡಿ ಅದನ್ನ ಒಬ್ರು ಕೊಟ್ಟಿಲ್ವಾ? ಹ್ಞೂ ಸ್ವಾಮಿ, ನಿಮ್ಮ ಮಗನಿಗೆ ಕೊಟ್ಟವ್ರಲ್ಲ. ಅದನ್ನ ಕಿತ್ತು ಇನ್ನೊಬ್ರು ಕೊಡಕ್ಕಾಗ್ದ? ನೋಡಯ್ಯ, ಆ ಖಾತೆ ಯಾರು ಕೊಟ್ಟಿದ್ದು ಅವ್ರಿಗೆ, ಈ ಖಾತೆ ಇವ್ರಿಗೆ. ಈ ಖಾತೆ ತಂದು ಇತ್ತಕ್ಕೆ ಕೊಡಕ್ಕಾಗಲ್ಲ, ಆ ಖಾತೆ ತಂದು ಹತ್ತಕ್ಕೆ ಕೊಡಲ್ಲ. ಒಟ್ಟಲ್ಲಿ ಖ್ಯಾತೆ ಸರ್ಕಾರ ಇರೋವರೆಗೂ ಇರ್ತದೆ. ಆದ್ರಿಂದ ಈ ಎಲ್ಲರೂ ಕೂಡ ಈ ಖಾತೆ ಬಗ್ಗೆ
ವಿಷಯ ಸಾಕು. ಏಯ್, ಆ, ನಿಂದ್ಯಾವ್ದು ಬ್ಯಾಂಕಲ್ಲಿ ಖಾತೆಗಳಿದೆಯಾ? ಆ 3 ಬ್ಯಾಂಕ್ನಲ್ಲಿ ಇದೆ ಮುರುಘಾ. ಒಳ್ಳೆ ಟ್ರಾನ್ಸಾಕ್ಷನ್ ಇದೆಯಾ? ಇಲ್ಲ, ಎಲ್ಲ 0 ಬ್ಯಾಲೆನ್ಸ್ನಲ್ಲಿ ಇದೆ. ಏಯ್, ಅದಕ್ಕೆ ಮೂರು ಮದುವೆ ಆಗ್ಬೇಡ ಅನ್ನೋದು. ಮದುವೆ ಆಗು ಗಡ್ಡೆ ಬಳಸ್ಕೊಂಡು. ಈ ಖಾತೆ ಬಗ್ಗೆ ಏನು ಹೇಳ್ತೀಯ? ಈ ಖಾತೆ ಎಲ್ಲ ಬಿಟ್ಟಾಕೋ. ಹಾ. ಇಷ್ಟೊತ್ತವರೆಗೂ ನಮ್ಮ ಟಗರ್ ರಾಮಯ್ಯರು ಹೇಳಿದ್ದ ಕೇಳಿ ತಲೆ ಚಿಟ್ಟಿರ್ದು ಬಿಟ್ಟದೆ. ಈಗ ಯಾರು ಬರ್ತಾರೋ? ಈಗ ಗೊತ್ತಿಲ್ವೇನ ನಿನಗೆ? ನಾವು ಪಂಚೆ ಟವಲ್ ಹಾಕೊಂಡಿದ್ದವರು ಇವತ್ತು ಸೂಟು ಬೂಟು ಹಾಕೊಂಡಿದ್ದೇವೆ ಅಂದ್ರೆ ಅವರೇ ಕಾರಣ, ಅವರೇ ಇನ್ಸ್ಪಿರೇಷನ್. ಹೌದಾ? ಹಂಗಾದ್ರೆ ಕರೆದ್ಬಿಡು ಅವ್ರನ್ನ. ಹಾ, ಕರೆಣ. ಬನ್ನಿ ಜನನಾಯಕ ನಮ್ಮ ಊರಿಗೆ. ಜನಸೇವೆಯ ಜನ್ಮ ಸಾರ್ಥಕ. ನಮಸ್ಕಾರ. ವಣಕ್ಕಂ. ನಂದು ಒಂದು ನಿಮ್ಮಿಬ್ಬರಿಗೂ ಇರಲಿ ಬ್ರದರ್. ಏನೋ ಪಾಪ ಬಹುತೇಕ ನಾನು ಬಂದಂಥ ಸಂದರ್ಭಗಳಲ್ಲಿ ಪಾಪ ಇಬ್ಬರು ವೈಟ್ ಆ್ಯಂಡ್ ವೈಟ್ ಪಂಚೆ ಶರ್ಟಲ್ಲಿ ಇರ್ತಿದ್ದೆ. ಇವನು ಪಟಾಪಟಿ ಚಡ್ಡಿ ಮತ್ತೆ ಒಂದು ಹಳೆ ಶರ್ಟ್ ಹಾಕೊಂಡು ಇರ್ತಿದ್ದ. ಏನಿಬ್ರು ಸೂಟು ಬುಟ್ಟು ಹಾಕೊಂಡಿದ್ದೀರಿ? ನೀವೇ ಇನ್ಸ್ಪಿರೇಷನ್ ಸಾರ್. ಮೊನ್ನೆ ನೀವು ಶೂಟ್ ಕೋಟ್ ಹಾಕೊಂಡಿದ್ದೀರಲ್ಲ, ಅದನ್ನ ನೋಡಿ ನಾವು ಈ ಗೆಟಪ್ನಲ್ಲಿ ಬಂದಿರೋದು. ನೋಡಿ ಬ್ರದರ್, ನಾವು ಕೇಂದ್ರ ಮಂತ್ರಿಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ಕೆಲವೊಂದು ಒಪ್ಪಂದಗಳಿರ್ತವೆ, ಕೆಲವೊಂದು ಕಾನ್ಫರೆನ್ಸ್ಗಳಿರ್ತವೆ, ಕೆಲವೊಂದು ಅಂತಾರಾಷ್ಟ್ರೀಯ ಮಟ್ಟದ ಜಾಗತಿಕ ಮಟ್ಟದ ಮೀಟಿಂಗ್ಗಳಿರುತ್ತೆ. ಅಲ್ಲಿಗೆ ನಾವು ಒಂದು ಸೂಟು ಬೂಟ ಹಾಕೊಂಡು ಹೋಗ್ಬೇಕಾಗತ್ತೆ. ಆದ್ರೆ ನಾನು ಅಲ್ಲಿಂದ ಬಂದಂತ ಒಂದು ಸಂದರ್ಭದಲ್ಲಿ ಈ ಸೂಟು ಬೂಟು ಆ ಫಂಕ್ಷನ್ಗೆ ಮಾತ್ರ ಸೀಮಿತ ಅಂತೇಳಿ, ಈ ಸೂಟು ನಮಗೆ ಸೂಟ್ ಆಗಲ್ಲ ಅಂತೇಳಿ ತಳಪಟ್ಟಿರೋ ಅದನ್ನ ಬೇಡ ಅಂತ ಹೇಳ್ಬಿಟ್ಟು ಇಟ್ಬಿಟ್ಟು ಬಂದೆ ಬ್ರದರ್. ಸಾರ್, ನಾವು ನಿಮ್ ತರನೇ ಈ ಸೂಟು ಬೂಟು ಎಸೆಯೋಣ ಅಂದ್ರೆ ಬಾಡಿಗೆಗೆ ತಂದಿರೋದು, ಬೈತಾರೆ ಪ್ರೋಗ್ರಾಮ್ ನೋಡ್ಬಿಟ್ಟು ಅಂತ ಸುಮ್ಮನಾಗಿದ್ದೀವಿ. ನೋಡಿ ಬ್ರದರ್, ಒಬ್ಬರು ನೋಡಿ ಏನಾದ್ರು ಒಂದು ಕಲಿಬೇಕು. ಅದರಿಂದ ಸೂಟು ಬೂಟು ಹಾಕೊಳ್ಳೋದೇನು ತಪ್ಪಲ್ಲ. ಹಾಕಳಿ, ಚೆನ್ನಾಗಿ ಕಾಣ್ತಾ ಇದೆ, ತೊಂದರೆ ಇಲ್ಲ. ಮುರುಘಾ, ಈಗ ನನ್ನ ಗೆಟಪ್ ಹೆಂಗಿದೆ ಮುರುಘಾ? ಸರ್ ಹೆಂಗಿದೆ ಹೇಳಿ ಸರ್. ಹೇಳ್ಬೇಕು ಅಂತಂದ್ರೆ ಈ ಶಾವಿಗೆ ಪಟ್ಟಣಕ್ಕೆ ಶಾಮಿಯಾನ ಹಾಕ್ದಂಗಿದೆ. ಇರ್ಲಿ ಬ್ರದರ್, ನಾನು ಒಂದು ಪಂಚ್ ಕೊಡ್ತೀನಿ, ಬೇಜಾರು ಮಾಡ್ಕೊಬೇಡಿ. ಸರ್, ನಾವ್ಯಾಕೆ ಬೇಜಾರು ಮಾಡ್ಕೊಳ್ಳಿ ಸರ್. ಬಂಡೇರು CM ಆಗಿದ್ದಾರೆ ಅಂತ ನೀವು ಬೇಜಾರಾಗ್ತಿದ್ದೀರಾ? ತಗದ ಕುಡಿತೀನಿ ಬ್ರದರ್. ನಾನು ಅವರು CM ಆಗಿರೋದಕ್ಕೆ ಬೇಜಾರಾಗಿದೆ ಅಂತ ಯಾವ ನನ್ನ ಮಗ ಹೇಳಿದ್ದು? ಬಂದವರು ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ. ನೋಡಿ ಬ್ರದರ್, ಪಾಪ ಅವ್ರು ಹೇಳಿರ್ಬೋದು, ಆದ್ರೆ ನಮಗೆ ಯಾವುದೇ ರೀತಿಯಾದಂಥ ಅನ್ಯತಾ ಭಾವನೆಗಳಿಲ್ಲ. ಪಾಪ ಅವ್ರು ಕಷ್ಟಪಟ್ಟಿದ್ದಾರೆ, CM ಆಗಿದ್ದಾರೆ, ನಡೆಸ್ಕೊಂಡು ಹೋಗ್ಲಿ ಸರ್ಕಾರ. ನಾವು 2 ಸರಿ CM ಆಗಿದ್ದು, ಅದರಿಂದ ಪಾಪ ನಡೆಸ್ಕೊಂಡು ಹೋಗ್ಲಿ. ಮುರುಘಾ, ಈ ಬಂಡೆಯವ್ರು CM ಆದ್ಮೇಲೆ ದೊಡ್ಡ ಗೌರನ್ನ ಭೇಟಿಯಾಗಿ ಆಶೀರ್ವಾದ ತಗೊಂಡ್ರು. ರಾಜವಳಿಯವರು ಭೇಟಿಯಾದ್ರು, ಎಲ್ಲರೂ ಭೇಟಿಯಾದ್ರು, ಆದ್ರೆ ನಿಮ್ಮನ್ನ ಯಾಕೆ ಭೇಟಿಯಾಗಿಲ್ಲ? ಟೈಮ್ ಕೊಟ್ರೆ ಭೇಟಿ ಆಗ್ತೀನಿ ಅಂತ ಹೇಳ್ತಾವ್ರೆ. ನೋಡಿ ಬ್ರದರ್, ಅವರು CM ಆದ್ರು ಬಂಡೆಯವರು. ನಮ್ಮ ತಂದೆಯವ್ರ ಹತ್ರ ಬಂದು ಪಾಪ ಭೇಟಿಯಾಗಿ ಆಶೀರ್ವಾದ ತಗೊಂಡು ಹೋದ್ರು. ಅಲ್ಲಿ ರಾಜ ಹುಲಿ ಅವ್ರ ಹತ್ರ ಮತ್ತೆ ಇನ್ನಿತರ CMಗಳ ಹತ್ರ ಹೋಗಿ ಶೇಕ್ ಹ್ಯಾಂಡ್ ಕೊಟ್ಟರು, ಮಾತಾಡಿಸಿದ್ರು. ಅವ್ರ ಮನೆ ದೇವಸ್ಥಾನಕ್ಕೂ ದೇವ್ರ ಮನೆಗೂ ಹೋಗಿ ನಮಸ್ಕಾರ ತಗೊಂಡು ಬಂದಿದ್ದಾರೆ. ಪಾಪ ಒಳ್ಳೆ ಸಂಪ್ರದಾಯ ಅದು. ನನಗೂ ಟೈಮ್ ಕೊಟ್ರೆ ಅವ್ರನ್ನೂ ಭೇಟಿ ಆಗ್ತೀನಿ, ಸಲಹೆಗಳ ತಗೋತೀನಿ ಅಂತ ನನ್ನ ಬಗ್ಗೆನೂ ಹೇಳಿದ್ದಾರೆ. ಪಾಪ ನಾನು ಹೇಳೋದೇ ಏನಪ್ಪಾ ಅಂದ್ರೆ, ನನ್ನಿಂದ ಸಲಹೆ ತಗೊಳ್ಳೋದು ಏನಿಲ್ಲ. ಅವರು ನಾವುಗಳು ನ್ಯಾಷನಲ್ಲು ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾತುಕತೆಗೆ ಹೋಗ್ತಾ ಇದೀವಿ. ಪಾಪ ಇವರು ನಮ್ಮ ಹತ್ರ ಏನು ತಗೊಳ್ಳೋದು? ಕಾಲದಕ್ಕೆ ಪಾಪ ನಾನು CM ಆಗಿದ್ದಂತ ಸಂದರ್ಭದಲ್ಲಿ ಈ ಸಿಸ್ಟರ್ ಬ್ರದರು ಏನು ಹೊಡೆದಾಕಿದ್ರು, ಏನು ಬಡ್ದಾಕಿದ್ರು, ಏನು ಅರ್ಧಾಕಿದ್ರು, ಏನು ಕೆರೆದಾಕಿದ್ರು, ಏನು ಕಿತ್ತು ದಬಾಕಿದ್ರು ಅಂತ ಪಾಪ ಸಾರ್ವಜನಿಕ ಸ್ಥಳದಲ್ಲಿ ಅವರೇ ಹೇಳಿರ್ತಕ್ಕಂಥ ಮಾತು. ಅದರಿಂದ ನಾವುಗಳು ಏನೋ ಅರ್ಧಾಕೂ ಇಲ್ಲ, ಮುರಿದಾಕೂ ಇಲ್ಲ, ಕೆರೆದಾಕೂ ಇಲ್ಲ. ಅದರಿಂದ ಪಾಪ ನಮ್ಮ ಹತ್ರ ಬಂದು ಅವರು ಸಲಹೆ ತಗೊಳ್ಳೋದು ಏನಿಲ್ಲ ಅಂತ ನನ್ನ ಭಾವನೆ. ಪಾಪ ಅವರು ಅನ್ನತ್ತ ಭಾವಿಸಬಾರ್ದು ಅಂತ ಈ ಮೂಲಕ ಕಳಕಳಿಯ ಮನವಿಯನ್ನ ಮಾಡ್ಕೊಳ್ತಾ ಇದ್ದೇನೆ. ಅವರು CM ಆಗಿರೋದನ್ನ ನಿಮ್ ಕೈಲಿ ತಡ್ಕೊಳಕ್ಕೆ ಆಗ್ತಿಲ್ಲ ಅಂತ ಇದ್ರಲ್ಲ ಸರ್, ಅದು ನಿಜನಾ? ಯಾರು ಹೇಳಿದ್ರು ಬ್ರದರ್? ಅವ್ರು ಹೇಳಿರ್ತಕ್ಕಂಥದ್ದು ಪಾಪ ಅವರಲ್ಲಿ ಖಾತೆ ಹಂಚಿಕೆ, ಖ್ಯಾತೆ ಹಂಚಿಕೆ ಮತ್ತು ಅಸಮಾಧಾನದ ಒಂದು ಮುಖ್ಯಮಂತ್ರಿ ಪಟ್ಟದ ವರ್ಗಾವಣೆಗಳನ್ನು ನೋಡಿ ಅವರು ಪಾಪ ಅವ್ರ ಪಕ್ಷದವ್ರು ಹೇಳಿದ್ದಾರೆ, ನಾನು CM ಆಗಿರೋದು ಕೆಲವರಿಗೆ ತಡ್ಕೊಳಕ್ ಆಗ್ತಿಲ್ಲ, ಉರಿ, ಸಂಕಷ್ಟ, ಮತ್ತೊಂದು ಮಗದೊಂದು ಅಂತ ನಮ್ಮ ಪಕ್ಷ ತೆನೆ ಪಕ್ಷದವ್ರಿಗೆಲ್ಲ ಹೇಳಿರೋದು. ಅವರ ಪಕ್ಷದವರಿಗೆ ಸ್ವಪಕ್ಷದವರಿಗೆ ಹೇಳಿದ್ದಾರೆ.
ಇದಕ್ಕೆ ಒಂದು ಸರಿಯಾದ ರೀಸನ್ ಹೇಳ್ತೀನಿ ಕೇಳಿ ಬ್ರದರ್. ಏನದು ಹೇಳಿ ಸರ್. ಮೊನ್ನೆ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದಂಥವ್ರು ರಾಜೀನಾಮೆ ಕೊಟ್ಟರು. ಯಾಕೆ ಸರ್? ಪಾಪ ಇವರು ಆ ಒಡಲಾಟಗಳನ್ನ ತಾಳಲಾರದೆ ಯಾರಿಗೆ ಹಂಚಬೇಕು ನನ್ನ ಖಾತೆನಂತ ತಲೆ ಕೆಟ್ಟು ಗೊಬ್ಬರವಾಗಿ ಆ ಡೆಲ್ಲಿ ಹೈಕಮಾಂಡ್ ಅಂಗಳಕ್ಕೆ ಪಾಪ ಹೋಗಿದ್ದಾರೆ. ಒಂದು 3 ಸೂಟ್ ಕೇಸ್ ತಗೊಂಡು ಬಟ್ಟೆ ಹಾಕೊಂಡು. ಹಂಗೇನ ವಿಚಾರ ಸರ್, ಬಂಡೆಯವರು CM ಆಗಿರೋದು ನಿಮ್ಗೆ ಏನ್ ಅನಿಸ್ತಿದೆ ಸರ್? ರಾಜನಾಗೋದು ಸುಲಭ ಬ್ರದರ್, ರಾಜ್ಯಭಾರ ಮಾಡ್ಕೊಂಡು ಹೋಗೋದೇ ಇರೋದು. ಪಾಪ ಇತ್ತೀಚೆಗೆ ವಿನಯಪೂರ್ವಕವಾಗಿ ಎಲ್ಲರ ಹತ್ರ ನಮಸ್ಕಾರ ಮಾಡೋದು, ಎಲ್ಲರ ಹತ್ರ ಫೋಟೋ ತೆಗಿಸ್ಕೊಳ್ಳೋದು, ಬರೀ ಫೋಟೋ ಸೆಷನ್ಗಳನ್ನೇ ಮಾಡಿಸ್ಕೊಂತ ಇದಾರೆ. ಅದನ್ನ ಹೇಳ್ತಾರಲ್ಲ, ಅತಿ ವಿನಯಂ ಡ್ಯಾಶ್ 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 ಲಕ್ಷಣಂ ಅಂತ, ಆ ಥರದ ಪಾಪ ಕೆಲವೊಂದು ಮಾಡ್ಕೊಂಡು ಹೋಗ್ತಾ ಇದಾರೆ. ಅತಿ ವಿನಯಂ ಅಂತಕ್ಕಂಥದ್ದು ಸ್ವಲ್ಪ ಅದನ್ನ ಮೆನ್ಷನ್ ಮಾಡಿ ಹೇಳ್ತಾ ಇದ್ದೀನಿ. ಇದು ಆಗಿಂದನೂ ಒಪ್ಪಿಲ್ಲ. ಅತಿ ವಿನಯಂ ಅಂದ್ರೆ ಗೊತ್ತಿರಬಹುದು ಯಾರ ಲಕ್ಷಣ ಅಂತ. ಏನೇನೋ ಮಾಡ್ಕೊತಾ ಇದಾರೆ, ಮಾಡ್ಲಿ. ಸರ್, ಹೂ ಪಕ್ಷದ ಹೈಕಮಾಂಡ್ ಸಡಗರ ಸಂಭ್ರಮದ ಬಗ್ಗೆ ನೀವೇನ್ ಹೇಳ್ತೀರಾ ಸರ್? ನೋಡಿ ಬ್ರದರ್, ಇವತ್ತು ಹೂ ಪಕ್ಷದಲ್ಲಿ ಮೇನ್ ಮಂತ್ರಿಗಳು ನಮ್ಮ ದೇಶದಲ್ಲಿ ಯಾರು ಹೆಚ್ಚು ಕಾಲಗಳ ಕಾಲ ಮೇನ್ ಮಂತ್ರಿ ಆಗಿದ್ರು ಅಷ್ಟು ದಿನಗಳನ್ನ ಪೂರೈಸಿ ಅವರ ದಾಖಲೆಯನ್ನ ಮುರಿದು ಈಗ ಮುಂದುವರಿಕೆಯಾಗಿ ಮೇನ್ ಮಂತ್ರಿಗಳಾಗಿ ಹೋಗ್ತಾ ಇದ್ದಾರೆ. ಇದು ಒಂದು ದೊಡ್ಡ ದಾಖಲೆ ಬ್ರದರ್. ಚಾಚಾ ಅವರು ಒಂದು ಸುಮಾರು 12 ವರ್ಷಗಳ ಕಾಲ ಇದ್ರಂತೆ, ಇವರು ಅದನ್ನು ದಾಟಿ ಮುಂದೆ ಹೋಗಿದ್ದಾರೆ. ಇದು ಒಂದು ಸಂಭ್ರಮಿಸುವ ವಿಚಾರ. ಪಾಪ ಸಂಭ್ರಮಿಸ್ತಾರೆ. ನಾನು ಕೂಡ ಅದಕ್ಕೆ ಹೋಗಿ ಅವರಿಗೆ ಶುಭಾಶಯಗಳನ್ನು ಕೋರಿದ್ದೇನೆ. ಇವರು ಇಷ್ಟು ದಿನಗಳ ಕಾಲ ಪೂರೈಸಿದ್ದೀನಿ, ಹೆಚ್ಚು ದಿನಗಳ ಕಾಲ ಮುಖ್ಯಮಂತ್ರಿ ಅಂತೇಳಿ ಇವರು ಸಂಭ್ರಮಗಳನ್ನು ಆಚರಣೆ ಮಾಡಲಿಲ್ವ ಬ್ರದರ್? ಎಲ್ಲಾ ಕಡೆ ಸಂಭ್ರಮಾಚರಣೆ ಮಾಡಲಿಲ್ವ ಬ್ರದರ್? ಮಾಡಿದ್ರು. ಇವರು ಮಾತ್ರ ಮಾಡ್ಕೋಬಹುದು. ನಮ್ಮ ಮೇನ್ ಮಂತ್ರಿಗಳು ಅಲ್ಲಿ ಅವ್ರು ಮಾಡ್ಕೊಳಂಗಿಲ್ಲ ಸಂಭ್ರಮಾಚರಣೆ. ಸರ್ಕಾರದ ದುಡ್ಡಿಂದ ಯಾರು ಮಾಡ್ತಾ ಇಲ್ಲ ಬ್ರದರ್, ಪಕ್ಷದವ್ರು ಮಾಡ್ಕೊಳ್ತಾರೆ. ಅದು ಅವ್ರಿಗೆ ಬಿಟ್ಟದ್ದು. ಅವರು ನಮಗೆ ಮೊನ್ನೆ ತರಕಾರಿ ಹಾರ ಹಾಕ್ತಿದ್ರು, ಬೆಲ್ಲದಾರ ಹಾಕ್ತಿದ್ರು. ಮೊನ್ನೆ ಇವ್ರು ಹೋದಾಗ ಮೆಣಸಿನಕಾಯಿ ಬೆಳ್ಳುಳ್ಳಿ ಹಾರನು ಹಾಕಿದ್ರು. ಅವ್ರವ್ರ ವೈಯಕ್ತಿಕ. ಮುರುಘಾ, ಮೊನ್ನೆ CM ಬಂಡೆಯವರಿಗೆ ಹಾರ ಹಾಕ್ವಾಗ ಅದರಲ್ಲಿ ಆಪಲ್ ಇತ್ತಲ್ಲ, ಅದನ್ನ ಕಚ್ಚಿ ಎಸೆದ್ರಲ್ಲ, ಯಾಕೆ? ನೋಡಿ ಬ್ರದರ್, ಆಪಲ್ ಹಾರದಲ್ಲಿ ಆಪಲ್ ಕಿತ್ತು ಕಚ್ಚಿ ಅವರು ಜನಗಳಿಗೆ ಎಸೆದ್ರು. ಸಂಭ್ರಮಾಚರಣೆಯಲ್ಲಿ ಎಲ್ಲನೂ ಅವರು ಸಂಭ್ರಮ ಮಾಡ್ಕೊಂಡು ಅದನ್ನ ತಿಂದ್ರು. ಒಪ್ಕೊಳ್ತೀನಿ. ಅದೇ ರೀತಿ ಪಾಪ ಅವ್ರ ಕಡೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಈ ಹಸಿ ಮೆಣಸಿನಕಾಯಿ, ಒಣಮೆಣಸಿನಕಾಯಿ, ಬೆಳ್ಳುಳ್ಳಿ ಹಾರ ಹಾಕಿದ್ರು. ಅಲ್ಲೂ 4 ಹಸಿ ಮೆಣಸಿನಕಾಯಿ, ಒಣಮೆಣಸಿನಕಾಯಿ ಕಿತ್ಕೊಂಡು ಕಚ್ಚಿ ಎಸಿಬೇಕಾಗಿತ್ತು. ಕರೆಕ್ಟು. ಅದು ಅವ್ರಿಗೆ ಹೇಳ್ಬೇಕು ಬ್ರದರ್, ನಮಗಲ್ಲ. ಸರ್, ಈ ಭಾಗ್ಯಲಕ್ಷ್ಮಿಗೆ ಹೊಸ ಯೋಜನೆ ತರ್ತಾವ್ರಂತಲ್ಲ, ಹೆಂಗೆ ಸರ್? ನೋಡಿ ಬ್ರದರ್, ನಾನು ಮೊದಲೇ ಹೇಳಿದ್ದೀನಿ, ಈ ಗ್ಯಾರಂಟಿ ಅಂತ ಎಲ್ಲರಿಗೂ ಗೋರಂಟಿ ಹಂಚ್ತವ್ರೆ ಅಂತ. ಮುರುಘಾ, ಈ ಸ್ಕೂಲ್ ಹುಡುಗರಿಗೆ ಫ್ರೀ ಟಿಕೆಟ್ ಅಂತ ಮಾಡಿದಾರಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದು ಆಲ್ರೆಡಿ ಆ ಯೋಜನೆಗಳು ಇದೆ. ಇವರು ಅದರಲ್ಲಿ ಬೇರೆ ಅದನ್ನು ದೊಡ್ಡದಾಗಿ ಹುಡುಗರುಗಳಿಗೆ ಫ್ರೀ ಬಸ್ ಟಿಕೆಟ್ ಅಂತ ಹೇಳಿದ್ದಾರೆ. ಅದು ತೇಪೇಚು ಅಂತ ಕಾರ್ಯಕ್ರಮ, ಅದರಲ್ಲೇನು ವಿಶೇಷತೆ ಇಲ್ಲ. ಆಲ್ರೆಡಿ ಪಾಪ ಹುಡುಗರು ಬಸ್ ಪಾಸ್ ಮಾಡಿಸ್ಕೊಂಡು ಓಡಾಡ್ತಾ ಇದ್ರು. ಈಗಲೂ ಅದೇ ಕೆಲಸ ಮಾಡ್ತಾರೆ. ಇನ್ನೇನು ವಿಶೇಷತೆ ಇದೆ? ಅಲ್ಲ ಸಾಹೇಬ್ರೆ, ಈ ಹುಡುಗರಿಗೆ ಬಸ್ ಟಿಕೆಟ್ ಫ್ರೀ ಮಾಡೋ ಬದಲು ನಮ್ಗೆ ಇದನ್ನಾದ್ರೂ ಫ್ರೀ ಮಾಡಿದ್ರೆ ತುಂಬಾ ಹೆಲ್ಪ್ ಆಯ್ತಿತ್ತು. ನಿನಗೆ ತೆಗೆದು ಮಕ್ಕೊಡಿತೀನಿ ಬ್ರದರ್. ಒಳ್ಳೆ ವಿಚಾರ ಮಾತಾಡೋಂದ್ರೆ ಎಣ್ಣೆ ಬಗ್ಗೆ ಕೈ ತೋರಿಸ್ಕೊಂಡು ನನ್ನ ಹತ್ರ ಮಾತಾಡ್ತಾ ಇದೆಯಾ? ನಾನು ಎಣ್ಣೆಯನ್ನು ಸಂಪೂರ್ಣವಾಗಿ ಬ್ಯಾನ್ ಮಾಡಿರ್ತಕ್ಕಂಥ ಕೆಲಸ ಮಾಡಿದವನು. ನನ್ನ ಮುಂದೆ ಎಣ್ಣೆ ಬಗ್ಗೆ ಮಾತಾಡ್ತಾ ಇದ್ರಿ. ಅದು ಅಲ್ಲದೆ ಈ ಸೂಟು ಬೂಟು ಹಾಕೊಂಡು ಎಣ್ಣೆ ಬಗ್ಗೆ ಮಾತಾಡ್ತಾ ಇದ್ರಿ. ಅದಕ್ಕೆ ಅದು ಯಾರು ಹೇಳ್ಕೊಟ್ರೇನೋ ಗೊತ್ತಿಲ್ಲ, ನಾನೇ ಸೂಟ್ನ ಎಸ್ದು ನಮ್ಮ ನೇಟಿವಿಟಿ ಏನಿದೆ ಇದಕ್ಕೆ ಒಕ್ಕೊಂಡಿರೋದ್ರಿಂದ ಅದನ್ನೇ ಹಾಕೊಂಡಿದ್ದೀನಿ. ನೀನು ಅದನ್ನೇ ಹಾಕ, ನೀನು ಅದನ್ನೇ ಹಾಕ, ಚೆನ್ನಾಗಿದೆ. ಸುಮ್ಮನೆ ಯಾರೋ ಕೊಟ್ಟರು ಅಂತೇಳಿ ಹೊಸ್ದಾಗಿ ಈ ಥರ ಹಾಕೊಂಬಿಟ್ಟು ಪಾಪ ನಾಳೆ ದಿನ ಅದು ಒಂಥರ ತೊಂದರೆ ಆಗುತ್ತೆ. ಬರ್ತೀನಿ ಬ್ರದರ್. ಸರ್, ನಿಮ್ ಕೋಟ್ ಕೊಡಿ ಸರ್, ನಾಳೆ ಚೇಂಜ್ ಮಾಡ್ತೀನಿ. ಆಗದ ಮಕ್ಕೊಡಿದ್ದೀನಿ ನೋಡು. ಅವರು ಒಂಥರ ಹೋದ್ರಲ್ಲ, ನೋಟ್ ಮಾಡಿದ್ಯಾ? ಏನ್ ನೋಟ್ ಮಾಡ್ದ? ಏನು ಮಾಡ್ಲಿಲ್ಲ, ಹೇಳು. ಏನಿಲ್ಲ, ಬಂಡೆ ಅವರು CM ಆಗಿದಾರಲ್ಲ, ಅದ್ರ ಬಗ್ಗೆನೇ ಚಿಂತೆ ಮಾಡ್ಕೊಂಡು ಹೋದ್ರು. ಅಯ್ಯೋ ದಡ್ಡ, ಅದಲ್ಲ ಕಣೋ, ಅವ್ರ ಮೈಂಡಲ್ಲಿ ಏನೋ ಒಂದು ವಿಷಯ ಓಡ್ತಾ ಇತ್ತು. 2 ವರ್ಷ ಕಳೆದ್ರೆ ನಾನೇ CM ಆಗ್ತೀನಿ ಕರ್ನಾಟಕಕ್ಕೆ ಅಂತ ಚಿಂತೆ ಮಾಡ್ಕೊಂಡು ಹೋಗ್ತಾ ಇದ್ರು ಅನ್ಸ್ತು. ಕ್ಯಾಮ್ರಾ ಬಿಸ್ತಾರೆ, ಕಾರ್ಯಕ್ರಮ ಮುಗಿಸ್ಬಿಡು. ಇಲ್ಲಿವರೆಗೂ ನೋಡಿದ್ದು ತಮಾಷೆಗೋಸ್ಕರ, ಯಾರು ಹಾರ್ಟಿಗೆ ತಗೋಬೇಡಿ. ಥ್ಯಾಂಕ್ ಯು. நன்றி, வணக்கம். Gila gila life
ಎಲಿಗಿ